ರಾಜ್ಯ ಒಕ್ಕೂಟದ ಕಾರ್ಯಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಏನು ಈ 2024 ಜೂನ್ 3ನೇ ತಾರೀಕು ನಡೆಯಲಿರುವ ವಿಧಾನ ಪರಿಷತ್ತಿಗೆ ಕರಬಸಪ್ಪನವರು ಉಮೇದುವಾರಿಕೆಯಲ್ಲಿ ಅವರು ಈ ಪದವೀಧರ ಕ್ಷೇತ್ರ ಅಂದರೆ ಒಂದು ದೊಡ್ಡ ಕ್ಷೇತ್ರ. ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಒಳಪಟ್ಟ ಪ್ರಜ್ಞಾವಂತರ ಜಿಲ್ಲೆ. ಹಿಂದಿನಿಂದ 1990ರ ದಶಕದಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಿರಂತರ ಹೋರಾಟ ಮಾಡ್ತಾ ಬಂದ್ದಾರೆ. ನಮ್ಮ ಶಿಕ್ಷಕರ ಸಮಸ್ಯೆ ಇರ್ಬೋದು, ನಿರಂತರವಾಗಿ ಪದವೀಧರ ಸಮಸ್ಯೆ ಇರ್ಬೋದು, ಹಲವಾರು ಸಮಸ್ಯೆಗಳನ್ನು ಅವರು ಬಗೆಹರಿಸ್ತಕ್ಕಂಥ ದಿಟ್ಟಿನಲ್ಲಿ ಅವರು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ತಾರೆ. ದೇಶವನ್ನು ನಮ್ಮ ಪದವೀಧರ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಕರಬಸಪ್ಪನವರು ತಮ್ಮೆಲ್ಲರಿಗೂ ಕೂಡ ಸವಿವರವಾಗಿ ಹೇಳಿದರೆ, ಅವರ ಕ್ರಮ ಸಂಖ್ಯೆ 7 ಕರಬಸಪ್ಪ MP ಅವರ ಮುಂದೆ ಪ್ರಶಸ್ತವಾಗಿರ್ತಕ್ಕಂಥ 1 ಎಂದು ನಮೂದಿಸಿ ಅವರ ಓಟನ್ನು ಚಲಾವಣೆ ಮಾಡಬೇಕು ಅಂತಿರೋಂಥ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ವಿ. ನಾನು ಈ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘದ ಖಜಾಂಚಿಯಾಗಿ ಕಳೆದ ಸುಮಾರು 20-25 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಬರ್ತಕ್ಕಂಥ ಸೌಲಭ್ಯಗಳು, ಸರ್ಕಾರದಿಂದ ವಂಚಿತವಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ, ಕಾಲ್ಪನಿಕ ವೇತನ, ಪಿಂಚಣಿ, ಅನುದಾನಿತ ಶಾಲೆಗಳಿಗೆ ಕೊಡ್ತಕ್ಕಂಥ ಬಿಸಿಯೂಟ, ಇಂಥವ್ರ ಬಗ್ಗೆ ನಾವೆಲ್ಲ ಸಾಕಷ್ಟು ಹೋರಾಟವನ್ನು ಮಾಡಿ, ಇದಲ್ಲದೆ ಅನೇಕ ನ್ಯಾಯಾಲಯಗಳಿಗೆ ಕೂಡ ಹೋಗಿ ನಮ್ಮ ಪರವಾಗಿ ತೀರ್ಪನ್ನು ತಂದು ನಮ್ಮ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮುಖ್ಯವಾಗಿ ಸವಲತ್ತುಗಳನ್ನು ಕೊಡಿಸುವಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿಯಾಗಿದ್ದೇವೆ. ಈ ಯಶಸ್ಸಿನ ಹಿಂದೆ ನಮ್ಮೆಲ್ಲರ ಪಾತ್ರವಿದೆ. ಜೊತೆಗೆ ಸರ್ಕಾರಿ ನೌಕರರು ಕೂಡ 2006 ನಂತರ MP ಕರಬಸಪ್ಪ ನಿವೃತ್ತ ಪ್ರಾಂಶುಪಾಲರು, ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಸಂಘದ ಉಪಾಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷನಾಗಿ ಸುಮಾರು 8 ವರ್ಷಗಳ ಕಾಲ ಮಾಡಿ ಈಗ ನಾನು ನಿವೃತ್ತಿ ಹೊಂದಿರುತ್ತೇನೆ. ನಾನು ಈಗಾಗಲೇ ಬೆಂಗಳೂರಿನಲ್ಲಿ 34 ವರ್ಷಗಳಿಂದ ಪದವೀಧರ ಹಾಗೂ ಶಿಕ್ಷಕರ ಸಮಸ್ಯೆಗಳನ್ನು ಸಂಘಟನೆಯ ಮುಖಾಂತರ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿದ್ದೇನೆ. ನನ್ನ ಪಾಂಪ್ಲೆಟ್ನಲ್ಲಿ ನಾನು ಮಾಡಿದ ಸಾಧನೆಗಳ ಬಗ್ಗೆ ನಾನು ಒಕ್ಕೂಟದ ವತಿಯಿಂದ ಮತ್ತು ಹಾಗೂ ನಮ್ಮ ಸಂಘಟನೆಗಳೆಲ್ಲರೂ, ವಿಧಾನ ಪರಿಷತ್ ಸದಸ್ಯಗಳು ಇರ್ಬೋದು, ಅವ್ರ ಮುಖಾಂತರ ಯಶಸ್ವಿಯಾಗಿದ್ದೇನೆ. 2ನೇ ಪೇಜ್ನಲ್ಲಿ ನಾವು ಮಾಡಿದ ಸಾಧನೆಗಳು ಎಲ್ಲ ಇವೆ. ಸಾವಿರಾರು ಜನರಿಗೆ ಉದ್ಯೋಗ ಇಲ್ಲದರಿಗೆ ಉದ್ಯೋಗ ಕೊಡಿಸಿದ್ದೀನಿ. 1116 ಜನ ಬೋಧಕರ ಸಿಬ್ಬಂದಿಗೆ ವೇತನ ಆಗಿರಲಿಲ್ಲ. 1999ರಲ್ಲಿ ಅವರ ಸಮಸ್ಯೆಯನ್ನು 5ನೇ ಕ್ಯಾಬಿನೆಟ್ಗೆ ಸತತವಾಗಿ 7 ತಿಂಗಳು ಕಾಲ ಸ್ಟ್ರೈಕ್ ಮಾಡಿಸಿ KR ಸರ್ಕಲ್ನಲ್ಲಿ ಅನ್ನ ಕೊಡಿಸಿದ್ರು. ಅವರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಬೀದರ್ ಹಿಡ್ಕೊಂಡು ಬೆಂಗಳೂರಿನವರೆಗೆ ಸುಮಾರು 18 ಜಿಲ್ಲೆಗಳಿಂದ 60ಕ್ಕಿಂತ ಹೆಚ್ಚು ಜನ ಸ್ವಯಂ ಪ್ರೇರಿತರಾಗಿ ಪ್ರಚಾರಕ್ಕೆ ಬೆಂಗಳೂರಿನಲ್ಲಿ, ರಾಮನಗರದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಂಧುಗಳೇ, ಅವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಭ್ಯರ್ಥಿಗೆ ಎಲ್ಲ ಇಡೀ ಪ್ರದೇಶದಲ್ಲಿ ತಿರುಗಾಡಿ ಭೇಟಿಯಾಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲ ವರದಿಗಾರರ ಮುಖಾಂತರ ಅವರ ಭಾವನೆಗಳನ್ನು ನೀವೆಲ್ಲ ಕೇಳಿದ್ದೀರಿ. ಕರಬಸಪ್ಪನವರು ಆಯ್ಕೆ ಆದರೆ ಮುಂದಿನ 6 ವರ್ಷಗಳಲ್ಲಿ ಅದಕ್ಕೆ ಸಮಸ್ಯೆಗಳಿಗೆ ಏನೇನು ಈಗ ನಾವು ಕೊಟ್ಟಿದ್ದೇವೆ. 92ರಲ್ಲಿ ಸಂಘ ರಿಜಿಸ್ಟ್ರೇಷನ್ ಆಯಿತು. ಬೆಂಗಳೂರು ನಗರ, ಬೆಂಗಳೂರು ಪಟ್ಟಣ, ಗ್ರಾಮೀಣ ಮತ್ತು ರಾಮನಗರ ಜಿಲ್ಲೆಯ ನಮ್ಮ ಮತದಾರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನು ಅಂದರೆ, ಕರಬಸಪ್ಪನವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಬಹುಮತದಿಂದ ಗೆಲ್ಲಿಸಿದರೆ ಇವುಗಳಿಗೆಲ್ಲ ಒಂದು ಸ್ವಲ್ಪ ಆದರೂ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಪದವೀಧರರು ಹಾಗೂ ಶಿಕ್ಷಕರ ಮತದಾರರೇ, ನಾನು MP ಕರಬಸಪ್ಪ ನಿವೃತ್ತ ಪ್ರಾಂಶುಪಾಲನಾಗಿ 34 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಸಂಘಟನೆಗಳ ಒಕ್ಕೂಟದ
ಪ್ರಾಚಾರ್ಯರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತನಾಗಿದ್ದೇನೆ. ನನ್ನ ಸೇವಾವಧಿಯಲ್ಲಿ ಸುಮಾರು 4 ಸಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ನಂತರ ನಿವೃತ್ತನಾದ ಮೇಲೆ ಸಕ್ರಿಯವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಎಲ್ಲ ಮತದಾರರ ಗಮನಕ್ಕೆ ಈಗಾಗಲೇ ವಾಟ್ಸಪ್ ಮುಖಾಂತರ ಫೋನ್ ಮುಖಾಂತರ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿದ್ದೇನೆ. ಎಲ್ಲ ಮತದಾರರು ಸಹಿತ ನನಗೆ ಮತ ಚಲಾಯಿಸ್ತೀನಿ, ಮತ ಹಾಕ್ತೀನಿ, ನಿಮಗೆ ಪ್ರಥಮ ಪ್ರಾಶಸ್ತ್ಯ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟಿದ್ದಾರೆ. ಅವರ ಧೈರ್ಯಕ್ಕೆ ನಾನು ಮೆಚ್ಚಿ ಇನ್ನೂ ಭಾಳ ಇದರಿಂದ ಮಾಡ್ತಾಯಿದ್ದೆ. ಈಗ ಮಾನ್ಯ ಶ್ರೀ ನಮ್ಮ ಪುಟ್ಟಣ್ಣವರು ಮೊನ್ನೆ ಈ ಇಲೆಕ್ಷನ್ನಲ್ಲಿ ನಾನು ಬಹಳ ಕಷ್ಟಪಟ್ಟು ಅವರನ್ನು ಗೆಲ್ಲಿಸಲಿಕ್ಕೆ ಸತತ ಪ್ರಯತ್ನ ಮಾಡಿದ್ದೇನೆ. ಅವರು ಪಕ್ಷದ ವಿಚಾರ ಆಗಿರೋದ್ರಿಂದ ಅವ್ರ ಪಕ್ಷದಲ್ಲಿ ಅವ್ರ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ. ನಾನು ಸ್ವತಂತ್ರವಾಗಿ ಏನು ಮಾಡ್ಕೊಳ್ಳೋಣ ಮಾಡ್ತಾಯಿದ್ದೀನಿ. ನನ್ನ ಕ್ಷೇತ್ರದಲ್ಲಿ 1,21,858 ಮತದಾರರಿದ್ದಾರೆ. ನಮ್ಮ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ. ಬೆಂಗಳೂರು ನಗರನೇ ಸೇರಿಕೊಂಡು ರಾಮನಗರ ಜಿಲ್ಲೆ, ಕನಕಪುರ, ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ, ವಿಜಯಪುರ ಹಾಗೂ ದೇವನಹಳ್ಳಿ ಕ್ಷೇತ್ರಗಳನ್ನು ಒಳಗೊಂಡಂತೆ ಎಲ್ಲೆಲ್ಲಿಯೂ ಸಹಿತ ಎಲ್ಲ ಶಿಕ್ಷಕಗಳಿಗೆ ನೀವೇ ಪ್ರಚಾರ ಮಾಡಬೇಕು, ನಿಮಗೆ ಬೇಕು ಅಂದರೆ ಪ್ರಚಾರ ಮಾಡಿ ಗೆಲ್ಲಿಸಿ, ನಿಮ್ಮ ಕೆಲಸಗಳು ಮಾಡೋಕ್ಕೆ ನಾನು ಸದಾ ಸಿದ್ಧ ಅಂತ ಅವ್ರಿಗಾಗಲೇ ಹೇಳಿದ್ದೀನಿ. ಅವರು ನನ್ನ ಹಿಂದೆ ಓಡಾಡಲಿಕ್ಕೆ ಹಿಂಜರಿತಾ ಇದ್ದಾರೆ. ನಿಮಗೆ ಗೆಲ್ಲಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ಪದವೀಧರ ಮತದಾರರನ್ನ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ತಾವೆಲ್ಲರೂ ನನಗೆ ಪ್ರಥಮ ಪ್ರಾಶಸ್ತ್ಯದ ನನ್ನ ಅನುಕ್ರಮ ಸಂಖ್ಯೆ 7ಕ್ಕೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ನನ್ನ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ತೀರಿ ಅಂತ ಹೇಳಿ ನಂಬಿ ತಮ್ಮೆಲ್ಲರಿಗೂ ಸಹಿತ ಶುಭ ಕೋರ್ತಾ ಇದ್ದೀನಿ. ಧನ್ಯವಾದಗಳು.